2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮರ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿರುವ ಪಂಚಮಸಾಲಿ ಸಮುದಾಯ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಲಿಕ್ಕೆ ನಿರ್ಧಾರವಾಗಿದೆ. ಬೆಳಗಾವಿಯ ಹಿರೇಬಾಗೇವಾಡಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು. ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಪಂಚಮಸಾಲಿ ಸಮಾಜದ ಮುಖಂಡರು. ಲಾಠಿ ಚಾರ್ಜ್ಗೆ ಸಿಎಂ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಶ್ರೀಗಳು ಪಟ್ಟನ್ನ ಹಿಡಿದಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಮೀಸಲಾತಿಯ ಕಿಚ್ಚು ದೊಡ್ಡ ಮಟ್ಟದಲ್ಲಿ ವ್ಯಾಪಿಸುವ ಧಗಧಗಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಶ್ರೀಗಳು ಕರೆಯನ್ನ ಕೊಟ್ಟಿದ್ದಾರೆ. 2A ಮೀಸಲಾತಿ ಹೋರಾಟದಲ್ಲಿ ಪಂಚಮಸಾಲಿಗಳ ಏನು ಪ್ರತಿಭಟನೆಗಳಿದ್ರು ಅವರ ಮೇಲೆ ಲಾಠಿ ಚಾರ್ಜ್ ಮತ್ತು ಹಲ್ಲೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಇವತ್ತು ತಾಲೂಕಾ ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಕರೆ ಕೊಟ್ಟಿದ್ದಾರೆ. ಎಲ್ಲ ವಿಚಾರವಾಗಿ ಸ್ವಾಮೀಜಿಯವರು ನಮ್ಮ ಜೊತೆ ಅವರನ್ನು ಮಾತಾಡ್ಸೋಣ. ಇವತ್ತು ಸ್ವಾಮೀಜಿ ಹಿರೇಬಾಗೇವಾಡಿ ಟೋಲ್ ಹತ್ತಿರ ತಾವು ಪ್ರತಿಭಟನೆ ಮಾಡ್ತೀರಂತೆ. ಈಗಾಗಲೇ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂತಹ ಕುಖ್ಯಾತಿ ಪಡೆದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಈ ನಡೆಯನ್ನು ಖಂಡಿಸಿ ಪೊಲೀಸರ ಅತಿಯಾಗಿರ್ತಕ್ಕಂಥ ದ್ವೇಷ ಲಾಠಿ ಪ್ರಹಾರವನ್ನು ಖಂಡಿಸಿ ರಾಜ್ಯಾದ್ಯಂತ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು, ಮಲೆಗೌಡರು, ಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಚತುರ್ಥ ಲಿಂಗಾಯತರು ಎಲ್ಲರೂ ಕೂಡಿಕೊಂಡು ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ತಮ್ಮ ತಮ್ಮ ಹಳ್ಳಿಗಳ, ತಾಲೂಕು ರಸ್ತೆಗಳ, ಜಿಲ್ಲಾ ಹೆದ್ದಾರಿಗಳ, ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರದ ನಿಲುವನ್ನು ಖಂಡಿಸುವಂತಹ, ಶಾಂತಿಯುತವಾಗಿ ಸಾಂಕೇತಿಕವಾಗಿ ಖಂಡಿಸುವಂತಹ ಹೋರಾಟವನ್ನು ಇವತ್ತು ಕರೆ ಕೊಡಲಾಗಿದೆ. ನಾನು ಸಹ ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಹಿರೇಬಾಗೇವಾಡಿ ಟೋಲ್ ನಾಕದಲ್ಲಿ ಕೂತ್ಕೊಂಡು ಆ ಗಾಯಗೊಂಡಂಥ ನೊಂದಂಥ ಜನರ ಪರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಈ ಒಂದು ನಡೆಯನ್ನು ಖಂಡಿಸುವಂಥ ಹೋರಾಟ ನಿಮ್ಕೊಳ್ಳಾಗಿದೆ. ಉದ್ದೇಶ ಏನಪ್ಪ ಅಂದರೆ ಕೂಡಲೇ ಮುಖ್ಯಮಂತ್ರಿಗಳು ಲಿಂಗಾಯತರ ಕ್ಷಮೆ ಕೇಳಬೇಕು, ಇದಕ್ಕೆ ಕಾರಣರಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಮುಖ್ಯವಾಗಿ ನಮ್ಮ ಸಮುದಾಯದ ಈ ಹೋರಾಟವನ್ನು ತಗ್ಗಿಸುವಂಥ ಹಿನ್ನೆಲೆಯಲ್ಲಿ ಯಾರ್ಯಾರು ಪಿತೂರು ಮಾಡಿದ್ದಾರೆ ಅಂಥ ಎಲ್ಲ ಶಾಸಕರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದರೊಂದಿಗೆ ನಮ್ಮ ಸಮಾಜದ ಈ ಹೋರಾಟಕ್ಕೆ ನ್ಯಾಯವನ್ನು ಕೊಡುವಂಥ ಹಿನ್ನೆಲೆಯೊಳಗೆ ಸರ್ಕಾರ ಇದೇ ಅಧಿವೇಶನದಲ್ಲಿ ಲಿಂಗಾಯತರಿಗೆ OBC ರೆಕಮೆಂಡ್ ಮಾಡಬೇಕು, ಪಂಚಮಸಾಲಿಗೆ 2A ಮೀಸಲಾತಿ ಕೊಡಬೇಕು ಅಂತೇಳಿ ಈ ಮೂಲಕವಾಗಿ ಆಗ್ರಹ ಮಾಡ್ತೀವಿ. ಇವತ್ತು ಸದನದ ಒಳಗೂ ಕೂಡ ಚರ್ಚೆ ಆಗುತ್ತೆ, ಸದನದ ಹೊರಗೂ ಕೂಡ ಚರ್ಚೆ ಆಗುತ್ತೆ. ಕೆಲವೊಂದಿಷ್ಟು BJP ನಾಯಕರು ಸದನ ಒಳಗಡೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ, ಇತ್ತು ಸದನ ಹೊರಗಡೆ ತಾವು ಮಾಡ್ತಾ ಇದ್ರಿ. ಒಟ್ಟಾರೆ ಈ ರೂಪುರೇಷೆ ಇವತ್ತು ದಿನದ ಏನೇನು ಎಲ್ಲಿ ಹೇಗೆ ಅಂತ ಏನೇನು ಮಾಹಿತಿ ಪಡೆದಿದ್ದಾರೆ ಗುರುಜಿ? ಯಾವ ಥರ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ? ಈಗಾಗಲೇ ರಾಜ್ಯಾದ್ಯಂತ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸಹ ನಡೆಯನ್ನು ಕಳಿಸಿದ್ದಾರೆ. ಕಾಂಗ್ರೆಸ್ಸಲ್ಲಿ, BJPಯಲ್ಲಿ, JDSಲ್ಲಿ ಎಲ್ಲರೂ ಸಹ ಇಂಥ ಒಂದು ಜನಪರ ಹೋರಾಟವನ್ನು ಮಾತುಕತೆ ಮೂಲಕವಾಗಿ ಬಗೆಹರಿಸೋ ಪ್ರಯತ್ನ ಸರ್ಕಾರ ಮಾಡಬಿಟ್ಟು ತಮ್ಮ ಅಹಂಕಾರ, ತಮ್ಮ ದುರ್ವರ್ತನೆ, ಲಿಂಗಾಯತರ ವಿರೋಧಿಯಾಗಿರ್ತಕ್ಕಂಥ ನಿಲುವುಗಳು ಇವತ್ತು ಈ ಒಂದು ಹೋರಾಟವನ್ನು ಖಂಡಿಸಿ BJP ಪಕ್ಷದವರು ಸಹ ಸದನದ ಒಳಗಡೆ ಹೋರಾಟ ಮಾಡಲಿಕ್ಕೆ ಅವರೆಡೆಗಿದ್ದಾರೆ. ನಮ್ಮ ಸಮುದಾಯದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಸದನ ಒಳಗಡೆ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಅದೇ ಥರನಾಗಿ ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ V. ಸೋಮಣ್ಣರಾಗಿರಲಿ, ಪ್ರಹ್ಲಾದ್ ಜೋಶಿಯವರಾಗಿರಲಿ ಮತ್ತು JDSನ ನಾಯಕರಾಗಿರ್ತಕ್ಕಂಥ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿಯವರಾಗಿರಲಿ ಎಲ್ಲರೂ ಪಕ್ಷಾತೀತವಾಗಿ ಈ ಒಂದು ಹೋರಾಟ ತೀವ್ರ ಕಾಣಿಸ್ತಾರೆ. ಕಾರಣ ಏನಪ್ಪ ಅಂತಂದರೆ ಮುಖ್ಯಮಂತ್ರಿಗಳು 2 ವರ್ಷಗಳ ಕಾಲ ನಮ್ಮನ್ನು ಸತಾಯಿಸುವಂಥ, ನಿರ್ಲಕ್ಷ್ಯ ಮಾಡುವಂಥ, ಅಸಡ್ಡೆ ಮಾಡೋ ಪ್ರಯತ್ನ ಮಾಡಿದ್ದು ಒಂದು ಕಾರಣ. ಅದಾದಂದು ಈ ಹೋರಾಟವನ್ನು ಹೇಗಾದರೂ ಮಾಡಿ ಹತ್ತಿಕ್ಕುವಂಥ ಹಿನ್ನೆಲೆಯೊಳಗೆ ಈ ರೀತಿಯಾಗಿರ್ತ ಗದಪ್ರಹಾರ ಮಾಡಿರ್ತಕ್ಕಂಥದ್ದು ಬಹುತೇಕ ಎಲ್ಲರ ಒಂದು ಮನಸ್ಸನ್ನು ಕೆರಳಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ನಡೆಯುವಂಥ ಹೋರಾಟ ಆದಷ್ಟು ಶಾಂತಿಯುತವಾಗಿರಲಿ, ಯಾವುದೇ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಮಾಡೋ ಪ್ರಯತ್ನ ಮಾಡೋದು ಬೇಡ, ಮತ್ತು ನಮ್ಮ ಆಸ್ಪತ್ರೆಗೆ ಹೋಗುವಂಥ ವಾಹನಗಳನ್ನು ಅಥವಾ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರಸ್ತೆ ತಡೆ ಚಳವಳಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಮ್ಮ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಇದು ತಾವು ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಾರೆ, ಲಿಂಗಾಯತ ವಿರೋಧಿ ಸರ್ಕಾರ, ಲಿಂಗಾಯತ ವಿರೋಧಿ CM ಅಂತ. ಇದುವರೆಗೂ ಎಲ್ಲರೂ ಹಂಗೆ ಅಂತ ಇದ್ರು. ನಾನು ಮಾತ್ರ ಮುಖ್ಯಮಂತ್ರಿಗಳನ್ನು ಎಂದೂ ಆ ಥರ ಅಂದ್ಕೊಂಡಿರಲಿಲ್ಲ. ನನಗೆಲ್ಲರೂ ನನಗೆ ಬೈತಾ ಇದ್ರು, ಏನು ಸ್ವಾಮೀಜಿ ಮುಖ್ಯಮಂತ್ರಿ ಇಷ್ಟೆಲ್ಲ ನಮಗೆ ತೊಂದರೆ ಕೊಡಕತ್ತಾರೆ, ನೀವು ಅವ್ರ ಪರವಾಗಿದ್ದಿರಲ್ಲ, ಅವ್ರ ಮೇಲೆ ಅಭಿಮಾನ ಐತಲ್ಲ ಅಂತ. ನಾನು ಮುಖ್ಯಮಂತ್ರಿಗಳ ವೈಚಾರಿಕ ನಿಲುವನ್ನು, ಸಾಮಾಜಿಕ ಚಿಂತನೆಗಳನ್ನು ಕಂಡು ಅತಿಯಾಗಿರ್ತ ಅಭಿಮಾನ ಹೊಂದಿದ್ವಿ. ಆದರೆ ನಿನ್ನೆ ಅವರು ಇಲ್ಲೇ ಮುಖ್ಯಮಂತ್ರಿಗಳ ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಕಣ್ಣೆದುರಿಗೆ ನಮ್ಮ ಸಮಾಜದ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ, ನಮ್ಮ ಸಮುದಾಯದ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ, ಅಮಾಯಕರ ಮೇಲೆ ಅವರ ಕೈ ಕಾಲು ತಲೆ ಹೊಡೆಯಂಗೆ ಹೊಡಿತಾ ಇದ್ದರೂ ಸಹ ಮಾಡಬೇಡ್ರಪ್ಪ, ನಿಲ್ಲಿಸ್ರಿ ಅನ್ನುವಂಥ ಒಂದು ಸಣ್ಣ ಮಾತು ಅವರಿಂದ ಬರಲಿಲ್ಲ. ಇದರಿಂದ ನೋಡಿದರೆ ಅವ್ರ ಉದ್ದೇಶಪೂರ್ವಕವಾಗಿ
ನಮ್ಮ ಸಮುದಾಯದ ಶಾಸಕರೊಬ್ಬರು ಹೋಗಿ ಮನವಿ ಮಾಡ್ಕೊಳ್ತಾರೆ. ಹಂಗೆ ನಮ್ಮ ಜನರು ಹೊಡ್ಯಾಕತ್ತಾರೆ, ನಿಲ್ಲಿಸ್ತೀವಿ, ಸ್ಟಾಪ್ ಮಾಡಿಸ್ತಾರೆ, ಆದೇಶ ಮಾಡಿ. ಹೊಡಿಲ್ ಬಿಡ್ರಿ, ನಮ್ಮ ಸರ್ಕಾರ ಏನು ತಿಳ್ಕೊಂಡಿದ್ರಿ, ನಮ್ಮ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀರಾ, ಹೊಡಿಲ್ ಬಿಡ್ರಿ ಅಂತೇಳಿ ಕುಹಕದ ನಗುವಿನ ಮೂಲಕವಾಗಿ, ಕುಹಕದ ಮಾತಿನ ಮೂಲಕ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ಚಳವಳಿ ಎದುರುಗಡೆನೇ ಹೊಡ್ಯಾಕತ್ತಾರೆ. ನಿಲ್ಲಿಸ್ರಪ್ಪ, ಹಂಗೆ ಹೊಡ್ಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿಲ್ಲಪ್ಪ ಅಂದರೆ ನೀವು ಉದ್ದೇಶ ಅಂದರೆ ಇವರು ಲಿಂಗಾಯತ ವಿರೋಧಿ ಅಂತೇಳಿ ಇವತ್ತು ಸಾಬೀತಾಗಿದೆ ಅಂತ. ಲಿಂಗಾಯತ ಸಮಾಜದ ಪ್ರಗತಿ ವಿರೋಧಿ ಅಂತ ಸಾಬೀತಾಗಿದೆ. ಬಸವಣ್ಣನ ಫೋಟೋ ಹಾಕಿದಾಗ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತಂದಂಥ ಸಂದರ್ಭದಲ್ಲಿ ನನಗೆ ಅವ್ರ ಬಗ್ಗೆ ಭಾಳ ಅತಿಯಾಗ ಅಭಿಮಾನ ಇತ್ತು. ಆದರೆ ನಿಮ್ಮ ಕಣ್ಣೆದುರಿಗೆ ನಮ್ಮ ಜನರನ್ನ ಹೊಡ್ಯಾಕತ್ತಾರೆ ಅಂತೇಳಿ ನಮ್ಮ ಸಮಾಜದ ಶಾಸಕರೊಬ್ಬರು ಕಣ್ಣೀರಿಂದ ಹೇಳ್ಕೊಂಡ್ರು, ಹೊಡಿಲ್ ಬಿಡ್ರಿ, ನಾವೇ ಆರ್ಡ್ರ್ ಮಾಡಿದ್ದೀವಿ, ಏನಾಗುತ್ತೆ, ನಮ್ಮ ಸರ್ಕಾರ ಏನು ತಿಳ್ಕೊಳ್ಳಿ, ನಮ್ಮನ್ನು ಎದುರಾಕೊಳ್ತಾರೆ ನೀವು ಅಂಥೇಳಿ ಅಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಅಲ್ಲೇ ನಮ್ಮ ಜನರ ದನಕ್ಕೆ ಕೊಡ್ದಂಗೆ ಹೊಡ್ಯಾಕತ್ತಾರೆ. ತೆಲಿಗೆ ರಕ್ತ ಬರ್ತೈತಿ. ಇಷ್ಟೆಲ್ಲ ಇದ್ದಾಗ ಸಹ ಮುಖ್ಯಮಂತ್ರಿ ಸ್ಟಾಪ್ ಮಾಡ್ರಿ ಅಂತ ಆದೇಶ ಮಾಡಿಲ್ಲ. ಸಹಜ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೂ ಮುಂಚೆ ಬರುವಂಥವ್ರನ್ನ ಹತ್ತಿಕ್ಕೋದು ಸಹಜ, ಎಲ್ಲರೂ ಮಾಡ್ತಾರೆ. ಅದು ಮಾರಣಾಂತಿಕವಾದಂಥ ಹಲ್ಲೆ ಮಾಡುವಂಥ ಅವಶ್ಯಕತೆ ಏನಿತ್ತು? ನಮ್ಮ ಜನ ನಿಮಗೇನು ಅನ್ಯಾಯ ಮಾಡಿದರು? ನಿಮ್ಮ ಸರ್ಕಾರಕ್ಕೆ ನಮ್ಮ ಪಂಚಮಸಾಲಿ ಓಟ್ ಕೊಟ್ಟಿದ್ದೆ ತಪ್ಪ? ನಿಮ್ಮ ಮಾತಿಗೆ ಗೌರವ ಕೊಟ್ಟು, ನಿಮ್ಮ ಉಪಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ಲಿಂಗಾಯತರು ಈ ಸರಿ ನಿಮಗೆ ಆಶೀರ್ವಾದ ಮಾಡ್ರಿ ಅನ್ನೋವಂಥ ಮಾತು ಕೇಳಿದಾಗ ನಮ್ಮ ಸಮಾಜದವ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಓಟ್ ಹಾಕಿದ್ಗೆ, ನಿಮ್ಮ ಓಟ್ ಹಾಕಿದ ಪರಿಣಾಮ ಇವತ್ತು ನಮಗೆ ಲಾಠಿ ಇಟ್ಕೊಡುವಂಥ ಪ್ರಯತ್ನ ಮಾಡಿದ್ರಲ್ಲ, ನಿಜವಾಗ್ಲೂ ಸಹ ಇದು ಲಿಂಗಾಯತ ವಿರೋಧಿ ಸರ್ಕಾರ. ಈ ಸರ್ಕಾರ ನಡೆಯನ್ನು ಖಂಡಿಸ್ತೇವೆ. ಮುಂದೆ ಇದರ ಬೆಲೆಯನ್ನು ತೆತ್ತಬೇಕಾಗತ್ತೆ. ನಾವಂತೂ ತೀರ್ಮಾನ ಮಾಡಿದ್ದೀವಿ, ಇವರು ಮೀಸಲಾತಿಯನ್ನು ಕೊಡೋವರೆಗೆ ಹೋರಾಟ ಬಿಡಲ್ಲ. ಕೊಡದೇ ಇದ್ದರೂ ಸಹ 2028ಕ್ಕೆ ನಮ್ಮ ಸಮುದಾಯದವ್ರನ್ನ ಮನವೊಲಿಸಿ, ನಮಗೆ ಯಾರು ಇಷ್ಟಪಡ್ತಾರೋ, ನಮ್ಮ ನೋವನ್ನು ಯಾರು ಕೇಳ್ತಾರೋ ಅಂಥವರ ನಮ್ಮ ಸ್ಪಂದನೆಗೆ ಯಾರು ಬೆಲೆ ಕೊಟ್ಟು ನಮ್ಮ ಹಕ್ಕೊತ್ತವನ್ನು ಈಡೇರಿಸ್ತಾರೋ ಅಂಥ ಸರ್ಕಾರಗಳನ್ನು ನಾವು ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಲಾಸ್ಟಿಗೆ ಏನಂತಾರೆ, ಯಾರ್ಯಾರು ನಿಮ್ಮನ್ನು ಸಂಪರ್ಕ ಮಾಡಿದರು ಈ ಒಂದು ವಿಚಾರವಾಗಿ? ಯಾರೋ ನಿಮ್ಮ ಜೊತೆ ಮಾತನಾಡಿದರು ಮುಖಂಡರು ಗುರುಜಿ ಈ ಒಂದು ಲಾಠಿ ಚಾರ್ಜ್ ಆದ ನಂತರ? ರಾಜ್ಯದಂತೆ ಎಲ್ಲರೂ ಮಾತಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗಳು ಕೊನೆಯ ಪಕ್ಷ ನಮ್ಮ ಸಮುದಾಯ ನಾಯಕರು ಕರೆಸಿ, ಇಲ್ಲಪ್ಪ ಅಂತ ಘಟನೆ ಆಗಬಾರ್ದಾಗಿತ್ತು ಅಂತೇಳಿ ಒಂದು ಸಹಮತ ಮಾತನ್ನು ಹೇಳಿಲ್ಲ. ನನ್ನ ಜೊತೆ ಮಾತಾಡೋದು ಬೇಡ, ನಮ್ಮ ಸಮುದಾಯದ ಜನರ ಕರೆದು ಮಾತಾಡೋ ಒಂದು ವಿಷಾದದ ಮಾತನ್ನು ಹೇಳೋಕ್ಕೆ ಮಾಡಲಿಲ್ಲ. ಆಮೇಲೆ ನಮ್ಮ ಸಮಾಜದ ಈ ಒಂದು ನಡೆಯನ್ನು ಖಂಡಿಸಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ಜಾತ್ಯತೀತವಾಗಿ, ಜಾತಿ ಭೇದ ಇಲ್ಲದೇ ಪಕ್ಷಾತೀತವಾಗಿ ಇವತ್ತೆಲ್ಲರೂ ನಡೆಯನ್ನು ಕಳಿಸಿದ್ದಾರೆ. ನನ್ನ ಜೊತೆ ಎಲ್ಲ ನಾಯಕರು ಮಾತಾಡಿದ್ದಾರೆ ಪಕ್ಷಾತೀತವಾಗಿ. ಮುಖ್ಯಮಂತ್ರಿಗಳು ಒಬ್ಬರು ಹೊರತುಪಡಿಸಿದೆ ಎಲ್ಲ ನಮ್ಮ ಸಮುದಾಯದ ನಾಯಕರಷ್ಟೆಲ್ಲ ಬೇರೆ ಬೇರೆ ಸಮುದಾಯದ ನಾಯಕರು ನನ್ನ ಜೊತೆ ಮಾತಾಡಿ ಈ ಒಂದು ಕೃತ್ಯವನ್ನು ಖಂಡಿಸಿ, ನಾನು ನಿಮ್ಮ ಜೊತೆಗೆ ಇದೀವಿ ಸ್ವಾಮೀಜಿ, ನಾವು ಸರ್ಕಾರ ಗಮನ ಸೆಳಿತೀವಿ ಅಂತ ಮಾತನಾಡಿದ್ದಾರೆ. ನಮ್ಮ ಸೋಮವಾರದಿಂದ ಏನು ಪ್ರತಿಭಟನಾ ಸ್ಥಳದಲ್ಲಿ ತಾವು ಏನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಸಮಸ್ಯೆ? ಅಂದರೆ ಈ ಮುಖ್ಯಮಂತ್ರಿಗಳು ಕ್ಷಮಾಪಣೆ ಕೇಳೋವರೆಗೂ, ಅಂಥ ಅಧಿಕಾರಿಗಳನ್ನು ಈ ಒಂದು ಇದರಿಂದ ಉಚ್ಚಾಟನೆ ಸಸ್ಪೆಂಡ್ ಮಾಡೋವರೆಗೂ, ಮತ್ತು ಅಮಾಯಕರ ಮೇಲೆ ಏನು FIR ದಾಖಲು ಮಾಡಿದಿಲ್ಲ ಅದನ್ನು ಕೂಡ ವಿತ್ಡ್ರಾ ಮಾಡೋವರೆಗೂ ನಾವು ವಿಧಾನಸೌಧದ ಸುವರ್ಣ ವಿಧಾನಸೌಧ ಹತ್ತಿರತಕ್ಕಂಥ ಕೊಂಡಸ್ಕೊಪ್ಪ ಗ್ರಾಮ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ಇನ್ನೂ ಅದು ಪಕ್ಕ ಆಗಿಲ್ಲ, ಒಂದು ಸ್ಥಳದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5-6 ಗಂಟೆವರೆಗೆ ಮಾಡ್ತೀವಿ. ಸಮಾಜ ಬಂದರು ಪ್ರತಿದಿನ ಈಗಾಗಲೇ ಬಂದು ನಿಮಗೆ ತೊಂದರೆ ಕೊಡೋಕ್ಕಾಗಲ್ಲ, ನಿಮ್ಗೆ ಏನು ಅನುಕೂಲ ಆಗುತ್ತೆ ಬರ್ರಿ, ನಾವು ಎಲ್ಲರೂ ಸಹ ಬಂದು ಅಂತಂದು ನಾನು ಒಬ್ಬನಾದರೂ ಫೋನ್ ಮಾಡ್ತೀನಿ, ನೀವು ನಮಗೆ ದೂರಿಂದ ಕೂತ್ಕೊಂಡು ಬೆಂಬಲ ಕೊಡೋ ಕೆಲಸವನ್ನು ತಾವೆಲ್ಲ ಮಾಡಿರಿ. ಈಗಾಗಲೇ ಬಂದು ತಮಗೆ ಭಾಳ ಜನ ಬಂದರೆ ನಿಮಗೆ ಇನ್ಮೇಲೆ ತೊಂದರೆ ಕೊಡೋಕ್ಕೋಗಲ್ಲ. ನೀವು ನಮ್ಮ ಧರಣಿ ಸತ್ಯದ ಅನುಕೂಲ ಇದ್ದರೆ ಬಂದು ಭಾಗವಹಿಸಿ ಬೆಂಬಲ ಕೊಡ್ರಿ ಅಂತ ಸಮಾಜ ಬಂದರೆ ಮನವಿ ಮಾಡ್ಕೊಳ್ತೀವಿ. ಪರವಾನಿಗೆ ಆ ವಿಚಾರದಲ್ಲಿ ಏನೋ ಪರ್ಮಿಷನ್ ತೊಗೊಂಡ್ರೆ ರುಚಿ ಈ ವಿಚಾರದಲ್ಲಿ ಇಲ್ಲ, ಪರ್ಮಿಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲೇ ಇಲ್ಲ. ನಮ್ಗೆ ಅನ್ಯಾಯ ಆಗೈತಿ, ಪ್ರಜಾಪ್ರಭುತ್ವನ ಹಕ್ಕು ಮಾಡ್ತೀವಿ. ಸರ್ಕಾರನ ಅವ್ರೆಲ್ಲಿ ಕುಂಡಿಸ್ತಾರೆ ಅವ್ರು ನಾನು ಕೂತ್ಕೊಂತೇನೆ. ಇದು ಏನಂತಂದರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ. ಯಾಕಂತಂದರೆ ಅವನ ಮೇಲೆ ಲಾಠಿ ಚಾರ್ಜ್ ಮತ್ತು ಈ ಮುಖ್ಯಮಂತ್ರಿಗಳು ಗೊತ್ತಿದ್ರು ಕೂಡ ಮಾಡಲಿ ಬಿಡ್ರಿ ಅಂತ ಹೇಳಿದರು ಅಂತೇಳಿ ಗುರುತರವಾದ ಆರೋಪವನ್ನು ಮುಖ್ಯಮಂತ್ರಿಗಳ ಮೇಲೆ ಶ್ರೀಗಳು ಮಾಡ್ತಾ ಇರುವಂಥ. ಜೊತೆಗೆ ಏನಂತಂದರೆ ಸೋಮವಾರದಿಂದ ಕಂಟಿನ್ಯೂಸ್ ಆಗಿ ಬೆಳಗ್ಗೆ 10 ಗಂಟೆ ಸಂಜೆ 5 ಗಂಟೆ 6 ಗಂಟೆವರೆಗೂ ಕೂಡ ಪ್ರತಿಭಟನೆ ಮಾಡ್ತೇನೆ. ಆದರೆ ಅದು ಜಿಲ್ಲಾಧಿಕಾರಿ ಕಚೇರಿನ ಅಥವಾ ಕೊಂಡಸ್ಕೊಪ್ಪದಲ್ಲಿರ್ತಕ್ಕಂಥ ಸ್ಥಳನ ಅಂತೇಳಿ ಇನ್ನೂ ನಿರ್ಧಾರ ಆಗಬೇಕಾಗಿರುವಂಥದ್ದು. ಮತ್ತು ಇವತ್ತು ಎಲ್ಲ ಕಡೆ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಶ್ರೀಗಳು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ದಿಲೀಪ್ ಕುರಂದೋಡಿ, ಪಬ್ಲಿಕ್ TV, ಬೆಳಗಾವಿ.